ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಶಾಸಕರ ಜನಸಂಪರ್ಕ ಕಚೇರಿಯಲ್ಲಿ ಇಟ್ಟಿಗೆ ಗ್ರಾಮದ ಬಿಜೆಪಿ ಮುಖಂಡರು ಹಾಗೂ ತಾಲೂಕಾ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಗ್ರಾಮದ ಹಲವಾರು ಯುವಕರು ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ನವಭಾರತ ನಿರ್ಮಾಣಕ್ಕಾಗಿ ಕೈಜೋಡಿಸಿದ ಇಟ್ಟಿಗೆ ಗ್ರಾಮದ ಎಲ್ಲ ಯುವ ಮಿತ್ರರಿಗೆ ಹೂವಿನಹಡಗಲಿಯ ಜನಪ್ರಿಯ ಶಾಸಕರು ಎನ್ ಕೃಷ್ಣ ನಾಯಕ್ ಅಭಿನಂದನೆ ಸಲ್ಲಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಕೆ ಉತ್ತಂಗಿ. ಆದ್ರಪ್ಪ ತೋಟ ಕರ ಬಂದ ಎಲ್ಲ ಯುವಕರಿದ್ದೀರಿ, ನಾನು ಯುವಕ ಇದ್ದೀನಿ. ನಿಮ್ಮ ಮನಸ್ಸು ನನಗೆ ಅರ್ಥ ಆಗುತ್ತೆ, ನನ್ನ ಮನಸ್ಸು ನಿಮ್ಗೆ ಅರ್ಥ ಆಗುತ್ತೆ. ಜೊತೆಲಿರ್ರಿ. ನಾನು ಈ ಕ್ಷೇತ್ರಕ್ಕೆ ಬಂದಿದ್ದು ಮುಖ್ಯ ಕಾರಣ ಶಾಲಾ ಕಾಲೇಜುಗಳು ಅಭಿವೃದ್ಧಿ ಮಾಡಬೇಕು, ಮಕ್ಕಳೆಲ್ಲ ಓದಿ. ನಾನೇನು ಇವತ್ತು ರೈತನ ಮಗ ಇವತ್ತು ಶಾಸಕನಾಗಿ ನಿಂತೀನಿ. ಇದಕ್ಕಿಂತ ಮುಂಚೆ ನಾನು ಇಂಜಿನಿಯರ್ ಇದ್ದೆ. ಇವತ್ತು ಇಂಜಿನಿಯರ್ ಆಗಿದ್ದೀನಿ, ಅದಕ್ಕೆ ಶಾಸಕನಾಗಿದ್ದೀನಿ. ಇಂಜಿನಿಯರ್ ಆಗಿದ್ದೆ, ಅದು ಶಿಕ್ಷಣ ಪಡ್ಕೊಂಡಿದ್ದಕ್ಕೆ. ಶಿಕ್ಷಣದಿಂದ ಏನೆಲ್ಲ ಆಗ್ಬೋದು ಅಂತೇಳಿ ನಾನೇ ಉದಾಹರಣೆ. ಸೊ ಇವತ್ತು ಶೈಕ್ಷಣಿಕವಾಗಿ ನನ್ನ ಕ್ಷೇತ್ರದ ಮಕ್ಕಳಿಗೆ ಒಂದು ದಾರಿ ತೋರಿಸ್ಬೇಕು, ಒಂದು ದಾರಿ ದೀಪ ಆಗಬೇಕು ಅಂತೇಳಿ ನಾನು ಬಂದಿದ್ದ ಮುಖ್ಯ ಉದ್ದೇಶ. ಅದಕ್ಕೆ ಒಂದು ಕಡೆಯಿಂದ ಶಾಲಾ ಕಾಲೇಜುಗಳು ಸೋರ್ತಿರೋದನ್ನೆಲ್ಲ ಸರಿ ಮಾಡಿದ್ದೀವಿ, ಕಂಪ್ಯೂಟರ್ ಲ್ಯಾಬ್ ಹಾಕಿದ್ದೀವಿ. ಈಗೆಲ್ಲ ವಿಡಿಯೋ ಮೂಲಕ ಅವ್ರಿಗೆ ಓದಿಸೋ ಥರ ಡಿಜಿಟಲ್ ಹರ್ಸಕತ್ತೀವಿ. ಟೀಚರ್ನೆಲ್ಲ ಟ್ರೈನಿಂಗ್ ಕೊಡ್ಸಕತ್ತೀವಿ. ನೆಕ್ಸ್ಟ್ ನಾನೇ ಶಾಲೆಗೆ ಬರ್ತೀನಿ. ಈಗ 56,000 ನೌಕರಿಗಳು ಕಾಲ್ ಫಾರ್ಮ್ ಮಾಡಿದ್ದಾರೆ. ಅದು ಇಂಟರ್ನಲ್ ರಿಸರ್ವೇಷನಿಂದ ಗೊಂದಲದಿಂದ ಐತಿ. ಅದು ಕ್ಲಿಯರ್ ಆಗಿದ ತಕ್ಷಣ ಇಲ್ಲೇ ಹಡಗಲಿ ಟೌನಲ್ಲಿ ಯಾರು ಅರ್ಜಿ ಹಾಕಿರ್ತೀರಿ, ಯಾವುದೋ 56,000ಕ್ಕೆ, ಅದಕ್ಕೆ ಫ್ರೀಯಾಗಿ ನಾನು ನಿಮ್ಮ ಕಡೆಯಿಂದ ಒಂದು ಮಿನಿಮಮ್ ಒಂದು 400-500 ರೂಪಾಯಿ ಈ ಅಡ್ಮಿಷನ್ ಥರ ಮಾಡಿಕೊಂಡು ನಿಮಗೆ ಫ್ರೀಯಾಗಿ ಇಲ್ಲಿಟ್ಟು ಕೋಚಿಂಗ್ ಮಾಡಬೇಕಂತೇಳಿ ಧಾರವಾಡ ಮತ್ತು ಬೆಂಗಳೂರಿನ ಸಮ್ಮಿಶ್ರದಲ್ಲಿ ಇಲ್ಲೇ ಕೋಚಿಂಗ್ ತಗೊಂಡು ನನ್ನ ಕ್ಷೇತ್ರದಲ್ಲಿ ಹೈಯೆಸ್ಟ್ ಜನ ಗೌರ್ಮೆಂಟ್ ನೌಕರಿಗೆ ಹೋಗೋ ಥರ ಒಂದು ಕೋಚಿಂಗ್ ಸೆಂಟರ್ ಕೂಡ ತೆಗೆಯಕತ್ತೀನಿ. ಸೊ ಇದೆಲ್ಲ ಕಾರಣ ಏನಂತಂದರೆ ಇವತ್ತು ನಾವು ಶೈಕ್ಷಣಿಕವಾಗಿ ಏನೆಲ್ಲ ಸಾಧನೆ ಮಾಡ್ಬೋದು, ಜಗತ್ತೆ ಗೆಲ್ಬೋದು. ಹಾಗಾಗಿ ನಮ್ಮದೆಲ್ಲ ಸಹಕಾರ ನನ್ನ ಜೊತೆ ನಮಗೆ ಏನು ಅವಶ್ಯಕತೆ ಇದೆ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಓಣಿಯಲ್ಲಿ, ನಿಮ್ಮ ಊರಲ್ಲಿ, ಅದಕ್ಕೆ ನಾನು ಇದ್ದೀನಿ. ಇನ್ನೊಂದು 2 ವರ್ಷದಾಗ ನಮ್ಮ ಸರ್ಕಾರನೂ ಬರುತ್ತೆ.